ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ತೊಗರಿ ಮೇಲೆ ಸಮಗ್ರವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡು ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ವಿಜ್ಞಾನಿಗಳು ತೊಗರಿ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀಡಿದ್ರು ನಮಗೆ. ನಾವು ವಿಜ್ಞಾನಿಗಳ ಹತ್ರ ಕೇಳಿದ್ವಿ, ಸರ್ ಈ ಎಲ್ಲ ಮಾಹಿತಿಗಳನ್ನು ಬಳಸ್ಕೊಂಡು ಒಳ್ಳೆ ರೀತಿಯಿಂದ ತೊಗರಿ ಬೆಳೆದಂಥ ಒಬ್ಬ ರೈತರನ್ನು ತೋರಿಸಿ ಅಂತ ಅಂದ್ವಿ. ಅವರು ತೋರಿಸಿದ್ರು. ಅದಕ್ಕಾಗಿ ನಾವು ತೊಂಡಕಲ್ಲಲ್ಲಿರುವಂತಹ ಶ್ರೀ ರೇವಣಸಿದ್ದಪ್ಪ ಅವರ ಹೊಲಕ್ಕೆ ಬಂದಿದ್ದೀವಿ. ಅವರನ್ನು ಮಾತಾಡಿಸಿ ಇವರು ಯಾವ ಹೊಸ ರೀತಿಯಲ್ಲಿ ತೊಗರಿಯನ್ನು ಬೆಳೀತಾ ಇದ್ದಾರೆ, ಇದರಿಂದ ಅವರಿಗೆ ಏನೇನು ಉಪಯೋಗಗಳಾಗಿವೆ ಅನ್ನೋದನ್ನು ಅವರ ಮಾತಿಂದನೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಗೆ ಒಳ್ಳೆ ರೀತಿ ತೊಗರಿ ಯಾರು ಬೆಳೆದಾರ ಅಂತ ನಾವು KVK ಕೇಳಿದಾಗ ನಿಮ್ಮ ಹೊಲ ತೋರಿಸ್ಕೊಟ್ರಿ. ಅದಕ್ಕೆ ಇವತ್ತು ನಿಮ್ಮದು ಒಂದು ಸಂದರ್ಶನ ಮಾಡ್ಬೇಕಂತ ಬಂದೀವ್ರಿ. ಓಕೆ ಸರ್. ಸರ್ ನೀವು ಈ ಹೊಲನ ಅಂದರೆ ಯಾವಾಗ ಖರೀದಿ ಮಾಡಿದ್ರಿ ಅಥವಾ ಈ ಮುಂಚಿನೂ ನಿಮ್ಗೆ ಬಂದಿತ್ತು ರೀ ಈ ಹೊಲ? ನಾವು ಇದು ಖರೀದಿ ಮಾಡಿ ಹೊಲ ಆಯ್ತು ಸರ್. ಖರೀದಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಖರೀದಿ ಮಾಡಿ? ಒಂದು ಖರೀದಿ ಮಾಡಿ ಸುಮಾರು ಒಂದು 15 ವರ್ಷ ಆಗಿರ್ಬೋದು ಸರ್. 18 ವರ್ಷದಿಂದ. ಸರ್ ಅಂದರೆ ಈಗ ಖರೀದಿ ಮಾಡಿದಾಗ ನೀವು ಫಸ್ಟ್ ಬಂದ ತಕ್ಷಣ ತೊಗರಿನೇ ಹಾಕಿದ್ರು ಅಥವಾ ಬೇರೆ ಬೆಳೆಗಳನ್ನು ಬೆಳೆದಿರೋ? ಮೊದಲು ಸರ ಸಜ್ಜೆ, ತೊಗರಿ, ಸೋಯಾ ಬೆಳಿತಿದ್ದೀವಿ. ಅದಾದ ನಂತರ ಅದು ನಮಗೆ ಸರಿ ಈಲ್ಡ್ ಬರಲಿಲ್ಲ ರೀ. ಯಾಕೆ ಬರಲಿಲ್ಲ ಅಂದ್ರೆ ಇದು ಒಳ್ಳೆ ಭೂಮಿ ಇದ್ದಿದ್ದಿಲ್ಲ, ಅದು ಮಡ್ಡಿ ಇದ್ದಾಗಿತ್ತು ರೀ. ಇದಕ್ಕೆ ಏನು ಮಾಡಿದ್ವಿ, ಹಳ್ಳದ ಮಣ್ಣು ತಂದು ಫಲವತ್ತತೆ ಮಣ್ಣು ತಂದು ಹಾಕಿ ಹೊಲ ಲೆವೆಲ್ ಮಾಡಿ ಪೈಪ್ಲೈನ್ ಮಾಡಿದ್ವಿ ಸರ್. ಅಂದರೆ ಈಗ ಮಡ್ಡಿ ಭೂಮಿ ಅಂದರೆ ಹೆಂಗಿತ್ತು ಸರ್ ಅದು? ಅಂದರೆ ನೀವೇನಾದ್ರು ಮಣ್ಣು ಪರೀಕ್ಷೆ ಕೊಟ್ಟಿದ್ರೆ ಆವಾಗ ಹೆಂಗಾಗಿತ್ತು ರೀ? KVKದಾಗ ಒಂದು ಸಲ ಮಣ್ಣು ಪರೀಕ್ಷೆ ಕೊಟ್ಟಿದ್ದೇವೆ ರೀ. ಫುಲ್ಲು ಮಡ್ಡಿ ಎತ್ತಂದ್ರೆ ಏನ್ರಿ ಇದು ಏನೂ ಬೆಳಿತಿಲ್ಲ ರೀ. ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಒಂದು 10 ಎಕರೆದಾಗ 12 ಚೀಲ ತೊಗರಿ ಬೆಳೆದಿವಿ ಫಸ್ಟ್. ಅಷ್ಟೇ ಬೆಳೆದಿವಿ ಸರ್. ಈಗ ನೀವು ಒಂದು 18 ವರ್ಷದಾಗ ಈಗ ಸಜ್ಜೆ, ತೊಗರಿ ಅಥವಾ ಅದು ಬಿಟ್ಟರೆ ಬೇರೆ ಯಾವ್ದಾದ್ರು ಬೆಳೆ ಟ್ರೈ ಮಾಡಿದ್ರೆ ಹೆಂಗ್ರಿ ಸರ್? ಕಲ್ಲಂಗಡಿ ಬೆಳೆದಿವಿ ಸರ್. ಒಂದು 2 ಎಕರೆದಲ್ಲಿ ಸುಮಾರು ಒಂದು 80 ಟನ್ ಕಲ್ಲಂಗಡಿ ಬೆಳೆದೀವಿ ರೀ 2 ಎಕರೆದಾಗ. ಅದು ಒಳ್ಳೆ ₹7.50 ಮಾಡಿ ರೇಟ್ ಸಿಕ್ಕತ್ತೆ ರೀ. ಅದಕ್ಕೊಂದು 5 ಲಕ್ಷ ರೂಪಾಯಿ ಬಂದಿತ್ತು ರೀ. ಅದಾದ ನಂತರ ಈ ಕರೋನಾ ಟೈಮ್ನಾಗ ನಮ್ಮದು ಹಾಕಿ ಪೀರಿಯಡ್ನಾಗ ಅದ್ರ ಹಾಕಿ ದುಡ್ಡು ಬರಲಿಲ್ಲ. ಯಾಕಂದ್ರೆ ಅದು ತಗೊಳ್ಳೋರು ಯಾರೂ ಇದ್ದಿಲ್ಲ ರೀ. ಅದಕ್ಕೆ ಕಲ್ಲಂಗಡಿ ಬಿಟ್ಟು ಈಗ ತೊಗರಿಗೆ ಬಂದೀವಿ ಸರ್. ಈಗ ನೀವು 10 ಎಕರೆ ತೊಗರಿ ಹಾಕಿರ? ಇಲ್ಲ ಸರ್, ಇದ್ರಾಗ 2 ಎಕರೆ ತೊಗರಿ ರೀ, 8 ಎಕರೆ ಕಬ್ಬು ಹಾಕಿವಿ ರೀ. 8 ಎಕರೆ ಕಬ್ಬು ಹಾಕಿರಿ. ಕಬ್ಬು ಈಗ ಎಷ್ಟು ವರ್ಷ ಹತ್ರ ಹಾಕತ್ತ? ಕಬ್ಬು ಇದೇ ವರ್ಷ ರೀ. ಇದೇ ವರ್ಷ ಹಾಕಿರಿ. ಫಸ್ಟ್ ವರ್ಷ ಹೆಂಗೆ ಬರ್ತೈತಿ ಅನ್ನೋದ್ರ ನೋಡಿದ್ರೆ ಮುಂದಿನ ವರ್ಷ ಹಾಕಿದ್ರಿ. ಹಾಂ ಸರ್. ಈಗ ತೊಗರಿ ನೀವು ಶುರುವಾಗ ಈಗ ಬೀಜ ಬಿತ್ತಿದ್ರು ಅಥವಾ ನಾಟಿ ಮಾಡಿದ್ದ ಹೆಂಗೈತೆ ಸರ್ ತೊಗರಿ? ಸರ್ ಇದು ನಾವು ಮೊದಲು ಬಿತ್ತಿದ್ದೇವೆ ರೀ. ಹೆಂಗೆ ರೀ, ಎತ್ತುಗಳಿಗೆ ಇಬ್ಬರು ಹೆಣ್ಮಕ್ಳು ಹಚ್ಚಿ ಒಬ್ಬರು ಕುಂಟಿ ಹೊಡಿಯೋರು ಹಚ್ಚಿ ಮೊದಲು ಬಿತ್ತಿದ್ದೇವೆ ರೀ. ಅದು ಬಿತ್ತಲಿಕ್ಕೆ ಆಳುಗಳನ್ನು ಹೆಚ್ಚು ಹತ್ತಲಿಕತ್ತು. ಆಮೇಲೆ ಈಗ ಆಳುಗಳ ಸಂಖ್ಯೆ ಭಾಳ ಕಡಿಮೆ ಐತೆ ರೀ. ಅದಕ್ಕಾಗಿ ನಾವೇನು ಪ್ರೀ ಪ್ಲ್ಯಾನ್ ಮಾಡಿದೆವಪ್ಪ ಅಂದರೆ ಅತಿ ಕಮ್ಮ ಖರ್ಚಿನಲ್ಲಿ ಕೆಲಸ ಆಗ್ತದೆ ಇದು ತೊಗರಿ ಅಂಥೇಳಿ ವಿಚಾರ ಮಾಡಿಕೊಂಡು ತೆಗ್ಗಾಳಿ ಸರ್ ಅವರಿಗೆ ಸಲಹೆ ಮೇರೆಗೆ ಹೆಂಗಪ್ಪ ಅಂದ್ರೆ ಸಾಲದಿಂದ ಸಾಲಕ್ಕೆ 6 ಫೀಟ್ ಇಟ್ಟು, ಗಿಡದಿಂದ ಗಿಡಕ್ಕೆ 1 ಫೀಟ್ ಇಟ್ಟು, ಎಲ್ಲಿ 1.5 ಫೀಟ್ನೂ ಇಟ್ಟಿವಿ ನೋಡಮ್ಮ ಅಂಥೇಳಿ, ಎಲ್ಲಿ 2 ಫೀಟ್ನೂ ಇಟ್ಟಿವಿ. 2 ಫೀಟ್ ಇಟ್ಟಿದ್ದು ಬಡ್ಡಿ ಭಾಳ ದಪ್ಪ ಬಂದದ ರೀ. 1.5 ಫೀಟ್ ಇಟ್ಟಿದ್ದು ಸ್ವಲ್ಪ ಸಣ್ಣ ಬಂದದ ರೀ. ಡ್ರಿಪ್ಪಿನ ಮೇಲೆ ಈಗ ನಾವು ಮಾಡೀವಿ. ಆಮೇಲೆ ಇದು ಅಂದರೆ ಈಗ ನೀವು ಫಸ್ಟು ಬೀಜನ ಅಂದ್ರೆ ನರ್ಸರಿ ಪ್ಯಾಕೆಟ್ ಮಾಡಿ ಆಮೇಲೆ ಇಲ್ಲಿ ತಂದಟ್ರೆ ಗಿಡ ನಾಟಿ ಹಂಗಿಲ್ಲ ಸರ್. ನಾವು ಒಂದು 5 kg ಪ್ಯಾಕೆಟ್ KVK ರಾಜು ತೆಗ್ಗಾಳಿಯವ್ರ ಹತ್ತಿರ ತಂದೆ ಸರ್. ಡಾಕ್ಟರ್ ರಾಜು ತೆಗ್ಗಾಳಿಯವರು ನಮಗೊಂದು 811 ತಳಿ ಎಂಬುದು ಒಂದು GRG 811 ಅಂತೇಳಿ ಒಂದು 5 kg ಪ್ಯಾಕೆಟ್ ನಮಗೆ ಇದು ಹಾಕಿ ನೋಡ್ರಿ ಅಂದು ಕೊಟ್ಟರು ರೀ. ಅದು ತಂದು ಸಾಲದಿಂದ ಸಾಲಕ್ಕೆ ಏನು ಮಾಡಿದೀವಪ್ಪ ಅಂದ್ರೆ 6 ಫೀಟ್ ಡ್ರಿಪ್ ಹೇಳಿದ್ರಿ. ಗಿಡದಿಂದ ಗಿಡಕ್ಕೆ ಬೈ ಹ್ಯಾಂಡ್ಲಿಂದ ಡಿಪ್ಪಿಂಗ್ ಮಾಡ್ಕೋತ ಹೋದಿವಿ. ಡಿಪ್ಪಿಂಗ್ ಮಾಡ್ಕೊತ ಹೋದ್ರಿ. ಅದಕ್ಕೆ ನಮಗೆ 2 ಎಕರೆದಾಗ 2.5 kg ಬೀಜ ಹೋಗಿದೆ. ಈಗ ನೀವು ಅಂದ್ರೆ ಯಾವ ತಿಂಗಳಲ್ಲಿ ಇದು ಶುರು ಮಾಡಿದ್ರಿ ಸರ್? ಈಗ ಏನಾದ್ರು ಮತ್ತೆ ವ್ಯತ್ಯಾಸ ಏನಾರು ಐತೆ ಅಂದ್ರೆ ಸಾದಾ ಬೀಜ ನೀವು ಕುಂಟೆ ಹೊಡೆಯೋದಕ್ಕೂ ಅಥವಾ ಹಿಂಗೆ ವ್ಯತ್ಯಾಸ ಐತ್ರಿ? ಆಮೇಲೆ ಇದಕ್ಕೆ ನಾವು ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಸರ ತೆಗ್ಗಾಳಿ ಸರ್ ಅವ್ರ ಪ್ರಕಾರ ಅಂದ್ರೆ ಟ್ರೈಕೋಡರ್ಮ್ ರೀ. ಅಂದ್ರೆ ಈಗ ಸೀಡ್ ಟ್ರೀಟ್ಮೆಂಟ್ ನೀವೇ ಮಾಡಿದ್ರ ಅಥವಾ ಮುಂಚೆ ಮಾಡಿದ್ದೇ ಬೀಜ ಐತ್ರಿ? ಆದ್ರೂ ನೀವು ಮಾಡಿದ್ರೆ? ಆದ್ರೂ ಭೀ ನಾವು ಒಂದು ಸ್ವಲ್ಪ ಟ್ರೈಕೋಡರ್ಮ ಮತ್ತು ಶಿಲೀಂಧ್ರನಾಶಕ ಅವು ಒಂದು 3 ಇದು ಹಚ್ಕೇಸಿಂದ ಬೆಲ್ಲದ ರಾಡಿಯಲ್ರಿ ಸರಿಯಾಗಿ ಒಂದು ಅರ್ಧ ಗಂಟೆ ಅದು ಕುದಿಸಿ, ಅರ್ಧ ಗಂಟೆ ಕುದಿಸ್ ಬಳಕ ಅದಕ್ಕೆ ಆರಿಸಿ ಟ್ರೈಕೋಡರ್ಮ ಶಿಲೀಂಧ್ರನಾಶಕ ಅವು ಹಚ್ಕೇಸಿಂದ ಏನು ಮಾಡಿದ್ವಿ ರೀ, ಒಂದು ಅರ್ಧ ಗಂಟೆ ಮುಂಚೆ ಅವಕ್ಕೆಲ್ಲ ಸರಿಯಾಗಿ ನೆಳ್ಳಿಗೆ ತಿಕ್ಕಿ ಕೇಸಿಂದ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ತಟ್ಟಿನ ಚೀಲ ಮೇಲೆ ಹಾಕಿ ಇಟ್ಟೀವಿ ರೀ.
ಆಮೇಲೆ ಒಂದು ಅರ್ಧ ಗಂಟೆ ಆದ ತಕ್ಷಣ ಒಂದು 4 ಮಂದಿ ಹೆಣ್ಮಕ್ಳು ತೊಗೊಂಡು ಸ್ವತಃ ನಾವೇ ಊರಿವಿ ರೀ. 4 ಹೆಣ್ಮಕ್ಳದಾಗ 2 ಎಕರೆ ಪ್ಲಾಟ್ ಆರಾಮ ಊರ್ಬೋದು. ಅಂದ್ರೆ ನಿಮಗೆ ಇಲ್ಲಿ ಆಳುಗಳ ಖರ್ಚು ಕಡಿಮೆ ಆಯ್ತು, ಆಳುಗಳ ಜಾಸ್ತಿ ಕಡಿಮೆ ರೀ. ಕಡಿಮೆ ಆಯ್ತು. ಎತ್ತಿಂದು ರೊಕ್ಕ ಉಳಿತದ್ರಿ. ಇದು ಯಾವ ತಿಂಗಳಾಗ ಊರಿದ್ರು ನೀವು ಇದು ಮಾಡಿದ್ರಿ? ಜೂನ್ 6 ಅಂತ ಪ್ಲಾಂಟೇಶನ್ ಮಾಡಿವಿ ಸರ್. ಜೂನ್ 6 ಒಳಗೆ ಪ್ಲಾಂಟೇಶನ್ ಕರೆಕ್ಟ್ 6ನೇ ತಾರೀಕೆ ಪ್ಲಾಂಟೇಶನ್ ಮಾಡಿ. ಸರಿ, ನಾನು ಕೇಳೋದು ಬರ್ತೀರಿ. ಈಗ ನೀವು ಈಗ ಪ್ರತಿ ವರ್ಷ ತೊಗರಿ ಹಾಕ್ತಾ ಬಂದಿರಿ. ಹೌದು ಸರ್. ಈಗ ತೊಗರಿ ಹಾಕೋಕ್ಕಿಂತ ಮುಂಚೆ ಮತ್ತೆ ಭೂಮಿಗೆ ಏನಾದ್ರು ಮಣ್ಣು ಹಾಕೋದು ಅಥವಾ ಗೊಬ್ಬರ ಹಾಕೋದು ಏನಾದ್ರು ಮಾಡ್ತೀರಾ? ಮೊದಲು ಏನು ಹಾಕಿದಿಲ್ಲ ಸರ್. ಈಗ ಆಮೇಲೆ ಏನು ಮಾಡಿದೀವಿ ರೀ ಸರ್, ಈಗ ಮಣ್ಣು ಏನು ಹಾಕಿದೇವಲ್ರಿ, ಫಲವತ್ತದ ಕೆರೆ ಮಣ್ಣು ಹೂಳು ಎತ್ತಿಕೇಶನ್ ತಂದು ಹಾಕಿ ಹೊಲ ಲೆವೆಲ್ ಮಾಡಿಸಿ ಹೆಂಡಿ ಗೊಬ್ಬರ ಹಾಕಿವಿ ಸರ್. ಹೆಂಡಿ ಗೊಬ್ಬರ ಹಾಕಿ ಪ್ರತಿ ವರ್ಷ ಮತ್ತೆ ಹಾಕಂಗಿಲ್ಲ? ಪ್ರತಿ ವರ್ಷ ಹಾಕಲ್ಲ, ಅವಾಗ ಪ್ರತಿ ವರ್ಷ ಹಾಕಿ. ಹಾಂ ಸರಿ. ಗಿಡ ಹಾಕಿದ ತಕ್ಷಣ ನೀವು ನಂತರ ಮತ್ತೆ ಇನ್ನೇನು ಏನೇನು ಮಾಡಿದ್ರಿ? ಇದು ತೊಗರಿ ತೊಗರಿ ಗಿಡ ಊರಾತ್ರಿ. ಈಗ ಊರಾತ್ರಿ ಬೀಜ ಊರ್ಬೇಕಾದ್ರೆ ಗೊಬ್ಬರ ಕೊಟ್ಟರು, ಇದು ಪ್ಯಾಕೆಟ್ ಗೊಬ್ಬರ ಕೊಟ್ಟರು ಅಥವಾ ಯಾವಾಗ ಪ್ಯಾಕೆಟ್ ಗೊಬ್ಬರ ಕೊಟ್ರಿ? ಹೆಂಗೆ? ಇಲ್ಲ ಸರ್, ಇದು ಬೀಜ ಊರದ ಬಳಕ ಸರ್ ಒಂದು ಗೇಣ ಆದ ತಕ್ಷಣ ಒಂದ್ಸಲ ಎಡಿ ಹೊಡೆದಿವ್ರಿ ಎತ್ತುಗಳಿಂದ ಸರಿಯಾಗಿ. ಎಡಿ ಹೊಡೆದು 2ನೇ ಸರಿಗೆ ಏನು ಮಾಡಿದೇವ್ರಿ, ಸದಿ ಕಳಿಸ್ದೇವ್ರಿ. 3ನೇ ಸರಿಗೆ ಸ್ವಲ್ಪ ಒಂದು ಚೀಲ DAP ಹಾಕಿವ್ರಿ, ಹೆಚ್ಚಿಗೇನು ಹಾಕಿಲ್ಲ. ದಿವಸ ಆದ್ಮ್ಯಾಗ ರೀ ಒಂದು 40-45 ದಿವಸ ಆದ್ಮೇಲೆ. ಹಾಂ, ಅಂದ್ರೇನ್ರಿ ಇದು ಗೆಳೆ ಹೊಡೆದಿದ್ದು ಸದಿ ಹೊಡೆದಿದ್ದು ಎಲ್ಲ ಹುಲ್ಲು ಹೋಯ್ತಲ್ರಿ, ಬರೀ ಪ್ಯೂರ್ ತೊಗರಿಗೆ ಅಸರ್ ಆಯ್ತು ಅಂತ ನಮ್ಮ ಲೆಕ್ಕಲ್ಲಿಂದ ಏನು ಮಾಡಿದ್ವಿ ರೀ, ಒಂದು 40 ಡೇಸ್ ಬಿಟ್ಟು ಕಿಶಿಂದ ಕೊಟ್ಟಿವಿ ಸರ್. ಈಗ ನೀವು ಮತ್ತೆ ಇದು ಕಳೆ ತೆಗಿಯಕ್ಕೆ ಕಳೆನಾಶಕ ಏನು ಹಾಕಿಲ್ಲ ರೀ? ಒಟ್ಟ ಕಳೆನಾಶಕ ಚೆಕ್ನು ಮಾಡ್ಬೋದು, ಯಾರು ಪೂರಾ ಫರ್ಟಿಲೈಸರ್ನು ಚೆಕ್ನು ಮಾಡ್ಬೋದು. ಅಂದ್ರೆ ಸ್ವಲ್ಪ ಮಟ್ಟಿಗೆ ತೊಗೊಂಡಿವ್ರಿ, ಸ್ವಲ್ಪನ್ಕಿ ಎರೆಹುಳ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿವಿ. ಅಂದರೆ ಏನೇನು ಮಿಕ್ಸ್ ಮಾಡಿ ಹಾಕಿರಿ ಸರ್ 45 ದಿವಸಕ್ಕೆ? ಈಗ ನೀವು ಗಿಡ ಹಾಕಿ ಬೀಜ ಹಾಕಿ 45 ದಿವಸಕ್ಕೆ ಗೊಬ್ಬರ ಹಾಕಿದ್ರಿ. 1 ಪ್ಯಾಕೆಟ್ DAP ರೀ, DAP ಹಾಕಿದ್ರಿ. ಒಂದು 4 ಬ್ಯಾಗ್ ಎರೆ ಗೊಬ್ಬರ ಹಾಕಿ ಒಳಗೆ ಮಿಶ್ರಣ ಮಾಡ್ರಿ. ಒಂದು ಎತ್ತಿ ಕಟ್ಟಿ ಕುಂಟಿ ಹುಡ್ಕೋತ ಹಾಕೋತ ಹೋಗಿ. ಅಂದ್ರೆ ಅದು 45 ದಿವಸ ತನಕ ನಿಮ್ಮ ಹೊಲ ಪೂರಾ ಚೊಕ್ಕಿತ್ತು, ಕಳೆ ಗಿಳೆ ಏನು ಮಾಡಿಸಿದಿಲ್ಲ, ಸರಿಯಾಗಿ ಬಂದಿತ್ತು. ಆವಾಗ ಎಡಿ ಹೊಡಿಸಿ ಒಂದ್ಸಲ ಕಳೆ ತೆಗಿಸಿವ್ರಿ ಸರಿಯಾಗಿ. ಕಳೆ ತೆಗೆಸದ ಬಳಿಕ ಸದಿ ಕಳೆನಾಶಕ ಎಣ್ಣೆ ಅಂತೂ ನಾವು ಒಟ್ಟಾಗಿ ಉಪಯೋಗ ಮಾಡಲ್ಲ, ಎಲ್ಲಿ ಮಾಡಿಲ್ಲ ರೀ. ಕಬ್ಬಿಗಾದ್ರೂ 3 ಸಲ ಕಳೆನಾಶಕ ಎಣ್ಣೆನೇ ಹೊಡೆದಿಲ್ರಿ, ಬಟ್ ಲೇಬರ್ ಹಚ್ಚಿ ಸದಿ ಹೊಡ್ಸೋದು. ರೀ ಸರ್. ಈಗ ಜೂನ್ ಟೈಮಾಗಿ ಇಲ್ಲಿ ಜೂನ್ ಜುಲೈ ಟೈಮಾಗಿ ಇಲ್ಲಿ ಮಳೆ ಬಂದಿತ್ತ ಅಥವಾ ಮಳೆ ಬಂದಿಲ್ಲ? ಯಾಕಂದ್ರೆ ಸುಮಾರು ನೋಡಂಗಿದ್ರೆ ನಾವು ಮಳೆ ಬಂದಿಲ್ಲ, ಮಳೆ ಆಶ್ರಿತಾಗ ಬೆಳಿತಾರೆ. ಮಳೆ ಬಂದಿದ್ದಿಲ್ಲ ಸರ್. ಇದು ಡ್ರಿಪ್ ಅನುಕೂಲ ಹೆಂಗಾಯ್ತು ನಮಗಂದ್ರಿ, ಅದು ಮಳೆ ಬರಲಾರ್ದಾಗ ಏನು ಮಾಡಿದೆ, ಒಂದು 15-20 ನಿಮಿಷ ಒಂದ್ ದಿವಸಕ್ಕೆ 15-20 ನಿಮಿಷ ಅಷ್ಟೇ. ಒಂದು ಅಂದ್ರೆ ಸುಮಾರು ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಹೋಗ್ಬೋದ್ರಿ ನೀರು? ಎಷ್ಟು ಲೀಟರ್ ನೀರು ಹೋಗ್ಬೋದು ಅಂದಾಜ್ ಐತಿ ಏನಾದ್ರು ಮಾಡಿರ? ಅಂದಾಜ ಏನು ಮಾಡಿಲ್ಲ ಸರ್. ಇದು 1 ಅವರ್ಗೆ 1 ಲೀಟರ್ ಹೋಗ್ತದ ಅಂತ ಹೇಳಿ ಅವರು ಕಂಪನಿದವರು 1 ಲೀಟರ್ ಹೋಗ್ತೈತಿ. ಹಂಗಾನೆ ಒಂದು 15-20 ನಿಮಿಷ ಅಂದ್ರೆ ಒಂದು ಅರ್ಧ ಲೀಟರ್ ಅಂತೂ ದಿವಸಕ್ಕೆ ಹಾಕಿವಿ ಸರ್, ಕೊಡ್ತೀವಿ ರೀ. ಅದಂದ್ರೆ ಈಗ ಯಾವಾಗ ಅಂದ್ರೆ ಜೂನ್ದಾಗ ಅಷ್ಟೇ. ಸಣ್ಣ ಗಿಡ ಇರ್ಬೇಕಾದ್ರೆ ಎಷ್ಟು ಕೊಟ್ಟು ಎಷ್ಟೊತ್ತು ಮಾಡಿದ್ರಿ? ಸಣ್ಣ ಗಿಡ ಇದ್ದಾಗ ಮಾತ್ರ ಕಮ್ಮಿ ರೀ, ಬಿಲ್ಕುಲ್ ಕಮ್ಮಿ ರೀ. ಸ್ವಲ್ಪ 5 ನಿಮಿಷ 10 ನಿಮಿಷ ಅಂದ್ರೆ ಅಷ್ಟೇ. ಒಂದು ಅರ್ಧ ಗಂಟೆ ಅಂದ್ರೆ ಒಂದು ಮೊಳಕಲಿಗೆ ಹಂಗೆ ಗಿಡ ಬಂದಾಗ ಒಂದು ಅರ್ಧ ಗಂಟೆ ಒಂದ್ಸಾರಿ ಕೊಟ್ಟಿವ್ರಿ. ಮತ್ತೆ ಒಟ್ಟ ಕೊಟ್ಟಿಲ್ಲ, ಮಳೆ ಮೇಲೆ ಬಂದದ್ರಿ. ಈಗ ಮುಂದಂದ್ರೆ ಈಗಂದ್ರೆ ಒಂದು ಬಿಟ್ಟು ಮ್ಯಾಗ ನೆನಿ ಬಡ್ಡಿಂಗ್ ಸ್ಟೇಜ್ನಾಗ ಬಡ್ಡಿಂಗ್ ಸ್ಟೇಜ್ನಾಗ ಒಂದ್ಸಲ ಕೊಟ್ಟಿವಿ. ಅದು ಹೆಂಗೆ ಕೊಟ್ಟಿವಿ ಅಂದ್ರೆ ಒಂದು 15 ನಿಮಿಷ ಅಷ್ಟೇ ರೀ. ಆಮೇಲೆ ಫ್ಲವರಿಂಗ್ ಸ್ಟೇಜಾಗೂ ಒಂದು 20 ನಿಮಿಷ, ಒಂದು 5 ನಿಮಿಷ ಹೆಚ್ಚು ಮಾಡಿ ಕೊಟ್ಟಿವಿ. ಅಂದ್ರೆ ಈಗ ಹೂ ಬಿಡ್ತಾ ಐತಿ ಅಂದಾಗ ಒಂದು ಬಾರಿ, ಕಾಯಿ ಬಿಡ್ತಾ ಐತಿ ಅಂದಾಗ ಒಂದು ಬಾರಿ ಕೊಟ್ಟಿವಿ ನೀರನ್ನ ಅಷ್ಟೇ. ಅದು ನೀವು ಡ್ರಿಪ್ ಹಾಕಿದ್ದಕ್ಕ ಕೊಡಕ್ ಸಾಧ್ಯ ಇಲ್ಲ, ಆಗಂಗಿಲ್ಲ. ಅದು ಏನೇನು ನಿಮ್ಗೆ ಉಪಯೋಗ ಐತಿ ಅಂದ್ರೆ ನಾವು ಆಮ್ಯಾಗ ಮತ್ತೆ ಮಾತಾಡೋದು, ತೊಂದರೆ ಇಲ್ರಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಸರ್ ನಾವೀಗ ಫಸ್ಟು ಬೀಜ ಬಿತ್ತೋದ್ರಿಂದ ಹಿಡಿದು ಅಲ್ಲಿ ಗೊಬ್ಬರ ಕೊಡೋದು, ಮಣ್ಣು ತಯಾರಿ ಮಾಡೋದು, ಆಮ್ಯಾಗ ನೀರು ಕೊಡೋದು, ಗೊಬ್ಬರ ಕೊಡೋದು ಎಲ್ಲ ಮುಗಿತ್ರಿ. ಈಗ ಅದು ಕುಡಿ ಚಿಮಟ್ಬೇಕು ಅಂತಾರೆ, ಜಾಸ್ತಿ ನಿಮ್ಗೆ ಇದು ಹೋಗ್ಬೇಕು ಅಂತಂದ್ರೆ ಜಾಸ್ತಿ ಬೇರೆ ಕೊಂಬೆಗಳು ಜಾಸ್ತಿ ಆಗ್ಬೇಕು ಅಂದ್ರೆ ಕುಡಿ ಚಿಮಟ್ಬೇಕು ಅಂತೀರಿ. ಅದು ಎಷ್ಟು ದಿವಸ ಆದ್ಮೇಗ ಚಿಮಟಿರಿ ಕುಡಿನ ಹೆಂಗೆ ಅಂತ ಸರ್? ಅದು ನಾವು ಕುಡಿನ ಸರ್ ಬಿತ್ತಿದ 45ನೇ ದಿವಸಿಗೆ ಒಂದು ಸಲ ಕುಡಿ ಚೂಟಿವ್ರಿ. ಕುಡಿ ಚೂಟದಾಗ ಏನೈತ್ರಿ, ಒಂದು ಕುಡಿ ಚೂಟದ ಬಳಿಕ ಇವು ಮಗ್ಗಲ್ ಬ್ರಾಂಚಸ್ಗಳು ಹೆಚ್ಚು ಬಂದವ್ರಿ. ಮತ್ತು ಆಮೇಲೆ ನೋಡ್ರಿ 60 ದಿವಸಿಗೆ ಮತ್ತೆ ನಮಗೆ ಯಾವ್ಯಾವ ಎತ್ತರ ಕಾಣಕತ್ತ ಅವು ಸುಕ್ಕಡ್ದೇವ್ರಿ. ಎರಡನೇ ಬಾರಿ ಎರಡು ಸಾರಿ ಅದರಿಂದ ಮತ್ತೆ 60 ದಿವಸದ ನಂತರ ಮತ್ತೆ ಅಲ್ಲಿ ಮತ್ತೇನಾದ್ರು ಬಂದ್ವಾ? ಮತ್ತೆ ಕುಡಿ ಹೆಚ್ಚಿಗೆ ಬಂದವ್ರಿ, ಮತ್ತೆ ಹೆಚ್ಚಿಗೆ ಬಂದವ್ರಿ. ಈಗಂದ್ರೆ ಒಂದು ಗಿಡಕ್ಕೆ ಇಷ್ಟ ಕುಡಿ ಬಿಡ್ಬೇಕು ಅಂತ ಏನಾರು ಐತಂದ್ರೆ ನಿಮ್ಗೆ ಅದ್ರ ಹಂಗೇನಾರು ಮಾಡ್ಯಾರ? ಇಲ್ಲ, ಒಂದು ಗಿಡಕ್ಕೆ ಇಷ್ಟೇ ಅಂತ ಇಲ್ಲ ಸರ್. ಭೂಮಿ ಹೆಂಗೆ ಹೆಚ್ಚಿಗೆ ಫಲವತ್ತತೆ ಹಂಗೆ ಹೆಚ್ಚಿಗೆ ಕುಡಿ ಬಿಡುತ್ತೆ. ಈಗ ನಿಮ್ಮ ಭೂಮಿ ಫಲವತ್ತೈತಿ, ನೀವು ಹೆಚ್ಚಿಗೆ ಕುಡಿ ಬಿಡ್ತೀರಿ ಅಂದ್ರೆ 45 ದಿವಸಕ್ಕೊಂದು ಬಾರಿ, 60 ದಿವಸಕ್ಕೊಂದು ಬಾರಿ ಕುಡಿಚಿ ಬಿಡ್ತೀರಿ. ಅಕಸ್ಮಾತ್ ಯಾವ್ದಾದ್ರು ರೈತರು ಭೂಮಿ ಅಷ್ಟು ಫಲವತ್ತಿಲ್ಲ ಅಂದ್ರೆ ಅವ್ರು 45 ದಿವಸಕ್ಕೊಂದು ಬಾರಿ ಕುಡಿಚಿ ಬಿಟ್ಬಿಟ್ಟು ಸಾಕು ಅಂತ. 50 ದಿವಸಿಗೆ ಒಂದ್ಸಲ ಕುಡಿಚಿ ಬಿಟ್ರು ಇದ್ರಾಗ ಬ್ರಾಂಚಸ್ಗಳು ಹೆಚ್ಚು ಬರ್ತಾವ ನನ್ನ ಅನಿಸಿಕೆ ಅದ ಸರ್. 100% ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ನೀವು ಮಾಡ್ತೀರಿ. ಕುಡಿ ಚಿವುಟ್ ತಕ್ಷಣ ನೀವು ಗೊಬ್ಬರ ಕೊಟ್ರಿ. ಅವಾಗ ಹೇಳಿದ್ದು ಸರಿ, ಇವಾಗ ಮಾಡಿದಾಗ ಸರಿ ಆಯ್ತು. 45 ದಿವಸ ಗೊಬ್ಬರ ಕೊಟ್ರಿ, ಅವಾಗ ಚಂದ ಬ್ರಾಂಚಸ್ ಬಂತು. ಅವಾಗ ಮತ್ತೆ ನೀರೇನಾದ್ರು ಕೊಡೋದು ಹೆಚ್ಚಿಗೆ ಮಾಡ್ತಾರೆ, ದಿವಸ ಕೊಡ್ತಿದ್ರು ಹೆಂಗ? ಇಲ್ಲ ಸರ್, ಕೊಟ್ಟಿಲ್ಲ. ಮಳೆ ಮ್ಯಾಗೆ ಬಂತು. ಮಳೆ ಹೆಚ್ಚಿತ್ತಲ್ರಿ ಈ ವರ್ಷ. ಮಳೆ ಇಲ್ಲ ಅಂದಿದ್ರೆ ಕೊಡ್ತೀವಿ ಸರ್, ಕೊಡ್ಲೇಬೇಕು. ಇಲ್ಲಾಂದ್ರೆ ಮತ್ತೆ ಗಿಡಕ್ಕೆ ಗಾಯ ಆಗ್ತದೆ. ಎಷ್ಟೇ ತಿಂಗಳ ಆದ್ಮ್ಯಾಗ ಫಸ್ಟ್ ಹೂ ಬರಕ್ ಶುರು ಆಗ್ತೈತ್ರಿ ಇದು ರೀ? ಫಸ್ಟ್ ಹೂ ನೋಡಿ ಸರ್ 4.5 ತಿಂಗಳಿಗೆ ಸ್ಟಾರ್ಟ್ ಆಗ್ತೈತಿ. ಕಾಯಿ ಬರಕ ನೋಡ್ರಿ ಮತ್ತೆ ಒಂದು 30-35 ದಿವಸ. 30 ದಿವಸ ಹೂವಾಗಿ 30 ದಿವಸ ಆದ್ಮ್ಯಾಗ ಕಾಯಿ ಬರ್ತೈತಿ. ಹಂಗಿಲ್ಲ ಸರ್, ಫಸ್ಟ್ ಏನ್ ಮಾಡ್ತದ, ಮಗ್ಗಿ ಬರ್ತಲ್ರಿ. ಇದು ಮಗ್ಗಿ ಬಂದ ತಕ್ಷಣ ಹೂವ ಬರ್ತದ್ರಿ. ಹೂವ ಆದ ತಕ್ಷಣ ಚಳ್ಳಿ ಅಂತ ಬರ್ತದ್ರಿ. ಚಳ್ಳಿ ಅಂದ್ರ ಸಣ್ಣ ಕಾಯಿ. ಸಣ್ಣ ಕಾಯಿ ಅಂದ್ರೆ ಎಷ್ಟೊಂದು ಹೂವಾಗ 30 ದಿವಸ ಆದ್ಮ್ಯಾಗ ಬರ್ತದೆ. ಹಂಗಲ್ಲ ಸರ್, 8 ದಿವಸನಾಗ ಅದು ಕ್ಲಿಯರ್ ಆಗಿ ಇದಾಗ್ಬಿಡ್ತೈತಿ, ಚಳಿ ಉಸ್ತವ್ರಿ. ಈಗಂದ್ರೆ ನೀವು ಮುಂಚೆ ಹೇಳ್ದಂಗೆ ಹೂ ಬಿಡ ಹಂತಾಗ ನೀವು ನೀರು ಕೊಟ್ರಿ ಒಂದ್ ಬಾರಿ, ಆಮ್ಯಾಗ ಚಳ್ಳಿ ಬಿಡ ಅಂತ ಕಾಯಿ ದಪ್ಪ ಕಟ್ತಲ್ರಿ ಅವಾಗ ಕೊಡ್ತೀವಿ. ಈಗ KVKದವರು ಅಂದ್ರೆ ನೀವು ಅಂದ್ರೆ ಇದು ಮಾಡ್ತಾರಂತ ಪಲ್ಸ್ ಮ್ಯಾಜಿಕ್ ಕೊಡ್ಬೇಕು ಅಂತ ಅಂತಾರ. ಪಲ್ಸ್ ಮ್ಯಾಜಿಕ್ ಎಷ್ಟು ದಿವಸ ಕೊಟ್ರಿ? ಪಲ್ಸ್ ಮ್ಯಾಗಿಕ್ ಸರ್ ನಾವು ಬಡ್ಡಿಂಗ್ ಸ್ಟೇಜ್ ಅಂದ್ರೇನ್ರಿ ನೆನೆ ಇದ್ದಾಗ ಕೊಟ್ಟಿವ್ರಿ. ಅದು ಎಷ್ಟು ದಿವಸಕ್ಕೆ? 4 ತಿಂಗಳಿಗೆ ಕೊಟ್ಟಂಗ. 4 ತಿಂಗಳಿಗೆ 4 ತಿಂಗಳಿಗೆ ಅದು ಪಲ್ಸ್ ಮ್ಯಾಜಿಕ್ ಕೊಟ್ಟಿವಿ. ಆಮೇಲೆ ಮತ್ತೊಮ್ಮೆ 15 ದಿವಸಿಗೊಮ್ಮ ಕೊಡ್ಬೇಕ್ರಿ. ಈಗ ಕೊಡ್ಬೇಕು ಮತ್ತೆ ಹಂಗೆ. ಈಗ ಇದು ಎಷ್ಟು ಬಾರಿ ಕೊಡ್ಬೇಕ್ರಿ ಪಲ್ಸ್ ಮ್ಯಾಜಿಕ್? 2 ಸಾರಿ ಕೊಡ್ಬೇಕು. 2 ಸಾರಿ, ಒಂದ್ಸಲಿ 4 ತಿಂಗಳಿಗೆ ಒಂದ್ ಬಾರಿ, ಆಮೇಲೆ ಮತ್ತೆ 15 ದಿವಸ ಬಿಟ್ಟು 4.5 ತಿಂಗಳು. ಈಗ ನೀವು ಅಂದ್ರೆ ಪಲ್ಸ್ ಮ್ಯಾಜಿಕ್ ಜೊತೆ ಮತ್ತೆ ಏನಾದ್ರು ಮಿಕ್ಸ್ ಮಾಡಿ? ಏನು ಮಾಡಿಲ್ಲ, ಪಲ್ಸ್ ಮ್ಯಾಜಿಕ್ ಒಂದೇ ಸಾಕು. ಯಾಕಂದ್ರೆ ನಿಮ್ಮ ಹೊಲ ಫಲವತ್ತೈತಿ, ಪಲ್ಸ್ ಮ್ಯಾಜಿಕ್ ಇಲ್ಲ ಅಂದ್ರೆ ಬೇಕಾದ್ರೆ ಯಾವ್ದಾರು ಈ NPK ಯಾವ್ದಾದ್ರು ಬೇಕಾದ್ರೆ ಮಾಡ್ಬೋದು. ಸೊ ನೀವು ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಯಾವ್ದಾರು ಅಂದ್ರೆ ಏನು ಬೇಕಾಗಿಲ್ಲ, ಹಂಗೆ ಸರ್. ಆಮ್ಯಾಗ ಇದು ಯಾವ ಪಲ್ಸ್ ಮ್ಯಾಗಿಕ್ ಹಾಕೋದ್ರಲ್ಲಿಂದ ಏನಾಯ್ತು ಸರ್ ಅಂದ್ರೆ ಹೆಚ್ಚು ಇವು ಬ್ರಾಂಚಸ್ನು ಹೆಚ್ಚು ಆತಾವ್ರಿ. ಆಮೇಲೆ ಇವು ಹೂವು ಉದರಂಗಿಲ್ರಿ. ಆಮೇಲೆ 3 ಇದ್ದಿದ್ದ ಕಾಯಿ 4-5 ತನ ಆಗ್ತದ್ರಿ. ಕಾಳು ದಪ್ಪ ಆಗ್ತದ್ರಿ. ಪಲ್ಸ್ ಮ್ಯಾಗಿಕ್ ಹೊಡಿಲಾರ್ದ ಕಾಯಿ ಸಣ್ಣ ಇರ್ತದ್ರಿ. ಇದು ಪಲ್ಸ್ ಮ್ಯಾಗಿಕ್ ಹೊಡೆದಿದ್ದು ಕಾಯಿ ದಪ್ಪ ಇರ್ತದೆ. ಜಾಸ್ತಿ ಬರ್ತೈತಿ. ಒಂದು ಕಾಳಿಂದ ಹುಡುಕಿದ್ರೆ ತೂಕ ಜಾಸ್ತಿ ಬರ್ತೈತಿ. ಒಂದು 100 ಕಾಳು ಇವು ಹಾಕಿ ನೋಡಿದ್ರು ತೂಕ ವೇಟ್ ಬೇರೆನೆ ಬರ್ತದ್ರಿ. ಪ್ಲಸ್ ಮ್ಯಾಗಿಕ್ ಹೊಡಿಲಾರ್ದು 100 ಕಾಳು ಹಾಕಿದ್ರೆ ಅದು ವೇಟ್ ಬೇರೆನೆ ಬರ್ತೈತಿ. ಈಗಂದ್ರೆ ಈ ನೀವು ಪಲ್ಸ್ ಮ್ಯಾಜಿಕ್ ಹಾಕದೆ ಅಂದ್ರೆ ಯಾವಾಗಿನ ಶುರು ಮಾಡಿ ಸರ್? ಪಲ್ಸ್ ಮ್ಯಾಜಿಕ್ ನಾವು ಒಂದು 3 ವರ್ಷ ಹಿಡಿದು 3 ವರ್ಷ ಶುರು ಮಾಡಿ. ಅದಕ್ಕಿಂತ ಮುಂಚೆ ಸುಮಾರಷ್ಟು ಹೂ ಉದುರ್ತಿತ್ತು. ಈಗ ಹೂವು ಉದುರಂಗಿಲ್ಲ, ಕಾಯಿ ಚೆನ್ನಾಗೈತಿ, ಇಳುವರಿನೂ ಚೆನ್ನಾಗೈತಿ. ಆಮೇಲೆ ಮತ್ತೆ ಗಿಡದ ಮ್ಯಾಗ ಏನಾರು ಅಸರ್ ಆಗ್ತೈತಿ ಅಂದ್ರೆ ಅದು ಗಿಡ ಚೆನ್ನಾಗಿ ಬೆಳಿತೈತಿ ಹಿಂಗೆ ಅಂತ? ಗಿಡ ಚೆನ್ನಾಗೇ ಬೆಳಿತೈತಿ ಸರ್. ಅದು ಅಸರ್ ಸೈಡ್ ಎಫೆಕ್ಟ್ ಇಲ್ಲ. ಅಂದ್ರೆ ಅಸರ್ ಅಂದ್ರೆ ಹಂಗಾರೆ ಅಂದ್ರೆ ಒಳ್ಳೆ ಅಸರ್ ಸರ್. ಪಲ್ಸ್ ಮ್ಯಾಗಿಕ್ ಅಂದ್ರೆ ಬೆಸ್ಟ್ ಔಷಧ ಅಂತ ಐತಿ. ಇದು ಎಷ್ಟು ತಿಂಗಳ ಆದ್ಮ್ಯಾಗ ನೀವು ಇದು ಕಟಾವ್ ಮಾಡೋದ್ರಿ? ಕಟಾವ್ ಹೆಂಗ್ ಮಾಡ್ತೀರಿ? ಕಟಾವ್ ಮನುಷ್ಯರಿಗೆ ಹಚ್ಚೆ ಮಾಡ್ತೀರಿ, ಹಂಗೇನಿಲ್ಲ. ಇದು ಎಷ್ಟು ತಿಂಗಳದ ಬೆಳೆ ರೀ? ಇದು 6 ತಿಂಗಳು. 6 ತಿಂಗಳು ಅಂದ್ರೆ ಈ ವೆರೈಟಿ 6 ತಿಂಗಳು. ಇನ್ನು ಅಂದ್ರೆ ಮುಂಚೆ ಬೆಳೆದಲ್ಲ 8 ತಿಂಗಳು, 6 ತಿಂಗಳು 8 ತಿಂಗಳು ಬರ್ತೈತಿ. ಇಲ್ಲ, ಮೊದಲು ಬರೋನು 6 ತಿಂಗಳು ಸ್ವಲ್ಪ ಕಡಿಮೆ ಇದ್ದು ರೀ. ಇದೊಂದು 10-12 ದಿವಸ ಸ್ವಲ್ಪ ಲೇಟ್ ತಗೋತೈತಿ. ಹಂಗೆ ಸರ್, ಎಷ್ಟೊತ್ತನ ನಾವು ಈಗ ತೊಗರಿ ಕಟಾವಿಗೆ ಬರೋ ತನಕ ಪೂರಾ ಏನೇನು ಮಾಡ್ತೀರಲ್ಲ ಮಾತಾಡಿದ್ವಿ ರೀ. ಈಗ ತೊಗರಿ ಕಟಾವಿಗೆ ಬಂದೈತಿ. ತೊಗರಿ ಕಟಾವಿಗೆ ಬಂತು ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ? ಕಾಯಿ ಒಣಗ್ತಾವ ಸರ್. ಕಾಯಿ ಒಣಗ್ತೈತಿ. ಒಂದು ಎಲೆ ಇರಂಗಿಲ್ಲ ಅಂದ್ರೆ ಎಲ್ಲ ಉದುರ್ತದೆ. ಗಿಡ ಪೂರ ಒಣಗಿರ್ತೈತಿ. ಕಟಾವ್ ಹೆಂಗೆ ಮಾಡ್ತೀರಿ ನೀವು? ಎಲ್ಲ ಪೂರಾ ಬುಡ ಹತ್ರ ಗಿಡ ಕತ್ತರಿಸ್ಬಿಡೋದ್ರಿ? ಗಿಡ ಕತ್ತರಿಸೋದು. ಆಮ್ಯಾಗ ಸರ್ ಗಿಡ ಕತ್ತರಿಸ್ಕೇಸಿಂದ ಒಂದು 4-5 ಖಳ ಮಾಡ್ತೀವಿ ರೀ. ಖಳ ಮಾಡ್ಕೇಸಿಂದ ಪ್ಲಾಸ್ಟಿಕ್ ಮೇಲೆ ಅಥವಾ ಖಳ ಮಣ್ಣಿಂದ ಇದ್ರಾಗ ಮಾಡ್ಕೇಸಿಂದ ನೀರು ಹೊಡೆದು
ಬಡಿತೀವ್ರಿ. ಬಡಿತೀವ್ರಿ, ಬಡ್ದ್ ಬಡಿ ಅದಷ್ಟೇ. ಮತ್ತು ನೀವು ನಮ್ಮ ಬೇರೆ ರೈತರ ಥರ ರಸ್ತೆ ಮ್ಯಾಗ ತಗೊಂಡೋಗಿ ಇಡಂಗಿಲ್ಲ. ಇಲ್ಲ ಇಲ್ಲ ಗಾಡಿ ಹೋಗ್ತೈತಿ ಅದ್ರಾಗ ಮುಗಿತೈತಿ ಅನ್ನಂಗೇನಿಲ್ಲ. ಹಂಗೆ ಮಾಡಬಾರ್ದ್ರಿ, ಅದಕ್ಕೆ ಕೇಳತ್ತೀನಿ. ಬಡಿತೀವಿ. ಅದು ಬಡದು ಸರ್ ಆಮ್ಯಾಗ ಮಿಲ್ಲಿಗೆ ಹಾಕಿದ್ರೆ ಬಡ್ದ ಕಿಶನ್ ಒಂದು ತೊಗರಿ ಮಷೀನ್ ಅಂತ ತೊಗರಿ ಬರ್ತದೆ ಸರ್, ಮಷೀನ್ ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕಿ ಬಂದಿದ್ದು ಹೊಟ್ಟು ಅಂದ್ರೆ ಎತ್ತುಗಳು ದನಗಳಿಗೆ ತಿಲ್ಲಕ್ಕೆ ಹಾಕ್ತದ್ರಿ. ಹಾಕ್ತೀವಿ. ಇವು ಬಂದಿ ಕಟ್ಟಿಗೆ ಅಂದ್ರೆ ಎರೆಹುಳ ಗೊಬ್ಬರಕ್ಕೆ ಒಯ್ತೀವಿ ರೀ. ಬಂದಿದ್ದು ಹೊಟ್ಟು ದನಕ್ಕೆ ತಿನ್ನಕ್ಕೆ ಹಾಕ್ತೀರಿ. ಹಾಂ. ಹಾಂ ಹಾಂ. ಇವು ಬಂದಿ ಕಟ್ಟಿಗೆ ಏನಿರ್ತಾವ ನೋಡಿ ಸರ್, ಸುಡೋದಿಲ್ಲ ರೀ. ಅಲ್ಲಿ ಎರೆಹುಳ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಕತ್ತೀವಿ ರೀ, ಅದಕ್ಕೆ ಒಯ್ದು ಹಾಕ್ಬಿಡ್ತೀವಿ. ಬಂದಿದ್ದು ಕಟ್ಟಿ ಸುಡಂಗಿಲ್ಲ, ಅದು ಮುಖ್ಯ ರೀ. ಮತ್ತು ಅದೊಂದು ಮುಖ್ಯ ರೀ, ಅದಕ್ಕೆ ಕೇಳಿರಿ. ಹಾಂ ಸರಿ. ನೀವು ಈಗ ಮುಂಚೆ ಈಗ ಈ ಥರ ನೀವು ಹೊಸ ಪದ್ಧತಿಯ ಬೆಳೆಗಿಂತ ಮುಂಚೆ ನಿಮಗೆ ಎಕರೆಗೆ ಎಷ್ಟು ಇಳುವರಿ ಬರ್ತಿತ್ತು ರೀ? ಅವಾಗ ಎಕರೆ ಸರಿ ಸುಮಾರು 1.5-2 ಎಕರೆ 1.5-2 ಎಕರೆ ತೊಗರಿ ಒಂದು ಸಲ ಹಾಕಿವಿ ಸರ್ ಅಲ್ಲಿ. ಹಾಂ ಹಾಂ. ಅವಾಗ ನೋಡ್ರಿ ಸರಿ ಸುಮಾರಾಗಿ ನಮಗೊಂದು 2-2.5 ಕ್ವಿಂಟಲ್ ಅಷ್ಟೇ ಬರ್ತಿತ್ತು ರೀ. ಅಷ್ಟೇ ಬರ್ತಿತ್ತು ರೀ. ಹಾಂ ಹಾಂ. ಅಂದ್ರೇನ್ರಿ ಹಿಂದಿನ ಪದ್ಧತಿದಾಗ ಮಾಡ್ತಿದ್ದೇವೆ ರೀ. ಹಾಂ. ಹಿಂದಕ್ಕೆ ನಮ್ಮ ತಂದೆ ಮುತ್ತೆಯವ್ರಲಿಂದ ಏನು ಕುಂಟಿ ಗಳೆ ಹೊಡಿತು ಮಾಡ್ತಿರಲ್ಲ ಆ ಟೈಪ್ನಾಗೆ ಮಾಡ್ತಿದ್ದೇವೆ ರೀ. ಹಾಂ ಹಾಂ. ಈಗ ಮುಂದೆ ಹೊಸದು ಡಾಕ್ಟರ್ ರಾಜು ತೆಗ್ಗಾಳಿ ಅವರ ಸಲಹೆ ಮೇರೆಗೆ ಹೊಸ ಮಾಡ್ರನ್ ಆಗಿ ಬರಬೇಕು, ಆಧುನಿಕ ವಿಜ್ಞಾನ ಸಲಹೆ ಪ್ರಕಾರ ಮಾಡಿದ್ರೆ ಕೃಷಿ ಮುಂದೆ ಬರ್ತದೆ ಅಂತ ಹೇಳಿ ಸಲುವಾಗಿ ಅವ್ರ ಸಲಹೆ ಮೇರೆಗೆ ಅವ್ರು ಹೇಳ್ದಂಗೆ ಸಾಲದಿಂದ ಸಾಲಕ್ಕೆ 6 ಫೀಟ್ ಇಟ್ಟು, ಗಿಡದಲ್ಲಿಂದ ಗಿಡಕ್ಕೆ 2 ಫೀಟ್ ಇಟ್ಟು ಅಂತರ ಬೇಸಾಯ ಹಾಕಂದಿರಿ ಸರ್. ನಾವು ಹಾಕಿಲ್ಲ, ಯಾಕಂದ್ರೆ ಇದು ಒಂದು ಸ್ವಲ್ಪ ಹುಲ್ಲು ಆಗ್ತದೆ ಅಂಥೇಳಿ ಮೊದಲು ಕಲ್ಲಂಗಡಿ ಹಾಕಿ ಹೊಲ ಇತ್ತು, ಹುಲ್ಲು ಆಗ್ತಂತಂತೇಳಿ ಅಂತರ ಬೇಸಾಯ ಏನೂ ಮಾಡಿಲ್ಲ ರೀ. ಮುಂದಿನ ವರ್ಷ ಮಾಡ್ತೀವಿ ಅಂತರ ಬೇಸಾಯ. ಹಾಂ. ಈಗ ಎಷ್ಟು ಬಂದು ಸರ್? ಈಗ ಮುಂಚೆನೂ ನೀವು ಒಂದು ಆಲ್ಮೋಸ್ಟ್ 2 ಎಕರೆನ ಹಾಕಿದ್ರಿ, ಈಗೂ 2 ಎಕರೆ ಹಾಕಿರಿ. ಈಗ ಎಷ್ಟು ಬರುತ್ತೆ ಸರ್? ಈಗ ಸರಸ್ ಸುಮಾರು ನಮ್ಗೆ ಒಂದು ಲೈನಿಗೆ ಒಂದು 50 kg ತೊಗರಿ ಬರ್ತಂತ ನನಗೆ ಅನಿಸಿಕೆ ಅದ ರೀ. ಅಂದ್ರಲ್ಲ, ಈಗ ಹಿಂದಿನ ವರ್ಷ ಎಷ್ಟು ಬಂದಿತ್ತು ರೀ? ಒಂದು 28 ಕ್ವಿಂಟಲ್ ಹಂಗೆ ಬಂದಿತ್ತು. 2 ಎಕರೆದಾಗ 28 ಕ್ವಿಂಟಲ್ ಬಂದಿತ್ತು ರೀ. ಈ ಸಲ ನಮಗೊಂದು 40 ಕ್ವಿಂಟಲ್ ಬರ್ತಂತ 100% ಯಕೀನ್ ಅದ ರೀ. ಹೋದ ಸಲಕ್ಕೆ ಈ ಸಲಕ್ಕೆ ತೊಗರಿ ಭಾಳ ಫರಕ್ ಅದ ಸರ್. ಹಾಂ ಹಾಂ ಹಾಂ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ನಮ್ಗೆ ಇಷ್ಟು ತೊಗರಿ ಮಾಹಿತಿನ ಅಂದ್ರೆ ಬೇರೆ ರೈತರು ಕೊಡ್ತಿದ್ರಿ ರೀ. ಯಾರು ಕಾಮನಾಗಿ ಯಾರು ಬೇಡಕ್ಕೆ ಹೋದ್ರು ಇಷ್ಟು ಮಾಹಿತಿ ಕೊಡ್ತಿದ್ರು. ನಾನು ನಿಮ್ಮ ಹತ್ರ ಎದಕ್ಕೆ ಬಂದಿದ್ವಿ ಅಂತಂದ್ರೆ, ನೀವು ಹೊಸ ಥರ ನೀವು ಈಗ ಹೇಳಿದ್ರಿ ಏನೇನು ಮಾಡತ್ತೀರಿ ಅಂತ ಅಂದ್ಕೊಂಡು. ಈಗ ನಮಗೇನು ಬೇಕಾಗೈತಪ್ಪ, ನಾವು ರೈತರಿಗೆ ಏನು ತೋರ್ಸಕ್ಕೆ ಹೊಂಟಿವಪ್ಪ ಅಂತಂದ್ರೆ, ಈಗ ಹಳೆ ಥರದಕ್ಕೆ ಹೊಸ ಥರದಕ್ಕೆ ಫರಕ್ ಏನೈತಿ ಅಂದರೆ ವ್ಯತ್ಯಾಸ ಏನೈತಿ ಎರಡು ಥರಕ್ಕೆ ನೋಡಕ್ಕೆ ಹೋಗಿದ್ವಿ ರೀ. ಈಗ ಒಂದೇದಾಗ ಹೇಳಬೇಕು ಅಂದರೆ, ನೀವು ಬೀಜ ಬಿತ್ತಿಲ್ಲ, ಊರ್ಸಿ, ಅದರಿಂದ ಏನು ವ್ಯತ್ಯಾಸ ಆಯ್ತು ನಿಮಗೆ? ನೋಡಿರಿ ಸರ, ಅದರಲ್ಲಿಂದ ವ್ಯತ್ಯಾಸ ಅಂದ್ರೆ ಬೀಜಗಳು ಒಟ್ಟು ವೇಸ್ಟ್ ಆಗಂಗಿಲ್ಲ. ಹಾಂ. ಅವು ನಾವು ಬಿತ್ತಿ ಬೀಜಗಳು ಏನಂತಾರೆ, ಒಂದು ಹೇಳ್ತದ ಒಂದು ಹೇಳಲ್ರಿ. ಇದು ಕರೆಕ್ಟ್ ಊರಿದಂದ್ರೆ ಕರೆಕ್ಟ್ ಹೇಳ್ತದ ರೀ. ಆಮೇಲೆ ಬೀಜಗಳು 1 ಎಕರೆಗೆ 3.5 kg ನಾವು ಹಿಂದಕ್ಕೆ ಬಿತ್ತಿದ್ದೇವ್ರಿ. ಈಗ 1 ಎಕರೆಗೆ 1 kg ಬೀಜನೇ ಉಳಿತದ ರೀ. 1 kg ಬೀಜ ಸಾಕ್ರಿ ಅಷ್ಟೇ. ಅವಾಗ ನಮಗೆ 2 kg 2.5 kg ಬೀಜ 1 ಎಕರೆ ಹಿಂದೆ ಉಳಿತು, ಅಲ್ಲಿ ರೊಕ್ಕ ಉಳಿತದ್ರಿ. ಅದೇ ರೊಕ್ಕದಾಗ ನಮ್ಮ ಲೇಬರ್ ಹಚ್ಚೋದಾಗ್ತೈತಿ. ಹೌದು ಸರ್, ನಾನು ಆ್ಯಕ್ಚುಲಿ ಇದು ಮುಂಚೆನೇ ಕೇಳಬೇಕಿತ್ತು. ನೀವು ಮುಂಚೆ ಬೀಜನ ಇದು ಮಾಡ್ತಿರ್ಲಿಲ್ಲ, ಬೀಜೋಪಚಾರ ಮಾಡ್ತಿರ್ತೀರಿ. ಈಗ ಬೀಜೋಪಚಾರ ಮಾಡ್ತೀರಿ, ಅದರಿಂದ ಏನು ವ್ಯತ್ಯಾಸ ಆತ್ರಿ? ಬೀಜೋಪಚಾರ ಮಾಡೋದ್ರಲ್ಲಿಂದ ಏನಾಗ್ತದ ಸರ್, ಇದು ನೆಟೆ ಹೋಗೋ ರೋಗ ತಡ್ಕೊಳತ್ತದ್ರಿ. ರೋಗ ನಿರೋಧಕ ಶಕ್ತಿ ಅದಕ್ಕೆ ಹೆಚ್ಚಿರ್ತದ್ರಿ, ಗಿಡಕ್ಕೆ ರೀ ಬಲಿಷ್ಠ ಬರ್ತದ್ರಿ, ಬೆಳೆ ಭಾಳ ಚಲೋ ಬರ್ತದ್ರಿ. ಅದಕ್ಕಾಗಿ ನಾವು ಬೀಜೋಪಚಾರ ಮಾಡೇ ಬಿತ್ತೀವಿ. ನಾನು ಅದನ್ನ ರೋಗದ ಬಗ್ಗೆ ಕೇಳೋದೇ ಮಾಡ್ತಿದ್ದೆ. ನೆಟೆ ರೋಗ ಸಿಕ್ಕಾಪಟ್ಟೆ ಇತ್ತು ಮುಂಚೆ, ಭಾಳ ಇತ್ತು. ಈಗ ನಿಮ್ಗೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಐತಿ. ಆಮೇಲೆ ನೀವು ಹಾಕಿರೋ ತಳಿನೂ ಕೂಡ ನೆಟೆ ರೋಗ ನಿರೋಧಕ ತಳಿನೇ ಐತಿ, ತೊಂದರೆ. ಆಮ್ಯಾಗ ಮುಂದಿಂದ ಏನಪ್ಪ ಅಂತಂದ್ರೆ ಸರ್, ಡ್ರಿಪ್ ಹಾಕಿರೋದು ನಿಮಗೆ ಏನು ವ್ಯತ್ಯಾಸ ಆತ್ರಿ? ಸರ್, ಇದು ಟೋಟಲಿ 2 ಎಕರೆ ನೀರು ಬಿಡ್ಬೇಕಾದ್ರೆ ಈಗ ವಿದ್ಯುತ್ ಶಕ್ತಿ ಕೊರತೆ, ಆಮೇಲೆ ಲೇಬರ್ ಕೊರತೆ ಭಾಳ ಇರೋದ್ರಲ್ಲಿಂದ ಏನಾಗ್ತದೆ, ಒಂದು 2 ಎಕರೆ ನೀರು ಬಿಡ್ಬೇಕಾದ್ರೆ ಒಂದು 4-5 ದಿವಸ ಸರಾಸ್ ಟೈಮ್ ತೊಗೊತೈತೆ ರೀ. ಈ ಡ್ರಿಪ್ಲಿಂದ ಏನಾಗ್ತಂದ್ರೆ ಒಂದೇ ದಿವಸನ್ಯಾಗ
ಒಂದು ದಿವ್ಸನೇ ಇಲ್ರಿ, ಒಂದು ತಾಸ್ನ್ಯಾಗ ಒಂದೊಂದು ವಾಲ್ ಅಂದ್ರೆ 2 ಗಂಟೆದಾಗ ಪೂರಾ ನಮ್ಮ 2 ಎಕರೆ ಹೊಲ ಆರಾಮ್ ನೀರು ಉಣ್ತದೆ. 2 ಎಕರೆ ಒಂದು ವಾರದಾಗ ಯಾವತ್ತೋ 2 ತಾಸು ಕರೆಂಟ್ ಬಂದ್ರೆ ನಿಮ್ಗೆ ಸಾಕು ಅಷ್ಟೇ ಸರ್. ಹಂಗೆ ಮತ್ತೆ ಕಳೆ ನಿಯಂತ್ರಣದ ಹೆಂಗಾತ್ರಿ ಅದು? ನೀವು ನೀರು ಹಿಂಗೆ ಹರಿಸಿದ್ರೆ ಸಿಕ್ಕಾಬಡೆ ಕಳೆ ಬರೋದು, ಈಗ ಹೆಂಗೆ? ನಾವು ನೀರು ಬಿಡೋದ್ರಲಿಂದ ಏನತ್ತರಿ ಹೊಲ ತುಂಬ ಹುಲ್ಲು ಬೀಜ ಹೆಚ್ಚಾಗಿ ಹುಲ್ಲೇ ಬೆಳೀತದ್ರಿ. ಹೌದ್ರಿ. ಇದು ಡ್ರಿಪ್ಪಿನ ನೀರ್ಲಿಂದ ಅತಿ ನೀರು ಮಿತ ನೀರು ಅನ್ನಂಗ್ರಿ. ಅತಿ ನೀರು ಇದ್ದಿದ್ದು ಹೋಗ್ಬಿಟ್ಟು ಈಗ ಮಿತ ನೀರು ಬಳಸೋದ್ರಿಂದ ಏನಂತಂದ್ರೆ ಸ್ವಲ್ಪ ಡ್ರಿಪ್ಪಿನಿಂದ ನೀರು ಬಿದ್ದಿದ್ದು ಅಲ್ಲೇ ಸ್ವಲ್ಪ ಹಿಂಗಿಕೊಂಡು ಏನು ಮಾಡ್ತದೆ, ಬರೀ ತೊಗರಿಗೆ ಅಷ್ಟೇ ಕೊಡ್ತದ ವಿನ ಹುಲ್ಲಿಗೆ ಅದು ಕೊಡಂಗಿಲ್ಲ. ಅದು ಕೊಡಂಗಿಲ್ಲ ರೀ. ಆಮ್ಯಾಗ ನೀವು ಈಗ ಬಾಕಿ ರೈತರು ಹಾಕೋದು ಭಾಳ ಒತ್ತತ್ತಾಗ ಹಾಕ್ತಾರ, ನಿಮ್ಮ ಸಾಲಿನ ಸಾಲಿಗೂ ಭಾರಿ ಅಂತರ ಬಿಟ್ಟಿರಿ, ಗಿಡದ ಗಿಡಕ್ಕೂ ಅಂತರ ಬಿಟ್ಟಿರಿ, ಅದರಿಂದ ನಿಮಗೇನು ವ್ಯತ್ಯಾಸ ಆತ್ರಿ? ಸರ್, ಸಾಲಿಂದ ಸಾಲಕ್ಕೆ ಅಂತರ ಬಿಟ್ಟಿದ್ದು ಏನು ಮಾಡ್ತೀರಿ, ಮ್ಯಾಲೆ ನಮ್ಮದು ಏನಾರು ರೋಗ ಬಿದ್ದಿತ್ತಂದ್ರೆ ಇಮಿಡಿಯೇಟ್ ಗಾಳಿ ಆಡ್ರಿ, ರೋಗ ಕಂಟ್ರೋಲ್ ಮಾಡೋ ಶಕ್ತಿ ಆಗ್ತದೆ ರೀ. ಆಮೇಲೆ ಇದು ದೂರ ಬಿಟ್ಟಿದ್ದಕ್ಕೆ ಏನಾಗ್ತದೆ ಸರ್, ಬ್ರೆಂಚಸ್ಗಳು ಹೆಚ್ಚಿಗೆ ಹೊಡಿತಾವ್ರಿ. ಹೆಚ್ಚಿಗೆ ಹೊಡಿತಾವೆ. ನಿಮ್ಗೆ ಎಷ್ಟು ಹೆಚ್ಚಿಗೆ ಹೊಡೆದ್ರು ಅಷ್ಟು ಕಾಂಪಿಟೇಷನ್ ಆಗಿಲ್ಲ, ಗಾಳಿ ಆಡ್ತಾವ, ರೋಗ ಕಡಿಮೆ ಆಗ್ತದೆ ಹಂಗೆ. ಆಮ್ಯಾಗ ಮತ್ತೆ ಹೊಸ ಥರದ್ದು ಏನು ಮಾಡಿದ್ರಿ ಸರ್ ನೀವು? ಪಲ್ಸ್ ಮ್ಯಾಜಿಕ್ ಹಾಕಿದ್ರಲ್ರಿ? ಪಲ್ಸ್ ಮ್ಯಾಜಿಕ್ ಸ್ಪ್ರೇ ಮಾಡ್ತೀರಿ, ಇದರಿಂದ ಏನು ವ್ಯತ್ಯಾಸ ಆತ್ರಿ? ಪಲ್ಸ್ ಮ್ಯಾಜಿಕ್ ಯೂಸ್ ಮಾಡೋದ್ರಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಇದು ಗಿಡ ಭಾಳ ಬಲಿಷ್ಠ ಬರ್ತದೆ ರೀ. ಇದ್ದಿ ಹೂವು ಇವು ನೆನೆ ಉದರಂಗಿಲ್ರಿ, ಚಳ್ಳಿ ಮಾತ್ರ ದಪ್ಪ ಆತಾವ್ರಿ. ಒಂದು ಚಳ್ಳಿ ಆಗಲಿ 2-3 ಆತಾವ್ರಿ. ಅದಾದ ನಂತರ ಕಾಯಿ ಮುಂದೆ ಕಾಳುಗಳು ದಪ್ಪ ಸಂಖ್ಯೆಯಲ್ಲಿ ಆಗ್ತಾವ ಸರ್. ಕಾಳುಗಳು ಸಾಮಾನ್ಯ ನೋಡ್ರಿ ನಾವು ಒಂದು 3 ಇರ್ತಾವ್ರಿ, ಅಥವಾ ಇದು ಪಲ್ಸ್ ಮ್ಯಾಗಿಕ್ ಯೂಸ್ ಮಾಡಿದ್ರೆ 4-5 ಒಂದೊಂದು ಗಿಡಕ್ಕೆ ಬರ್ತಾವ, ಒಲ್ಯಾಕ್ ಬರ್ತಾವ್ರಿ. ಅದಾದ್ಮ್ಯಾಗ ಮತ್ತೆ ಏನು ಹೊಸ ಥರ ನೀವು ಮಾಡಿದ್ರಿ ಸರ್? ಇದು ಬದುದು ಮ್ಯಾಗ್ ಗಿಡ ಹಾಕಿದ್ರಿ ಅಲ್ರಿ? ಮೊದಲು ಏನು ಮಾಡಿದ್ವಿ ಸರ್, ಪ್ಲೇನ್ ಮಾಡಿ ಗೆಳೆ ಹುಡ್ಸಿ ಪ್ಲೇನ್ ಮಾಡಿದ್ವಿ ಲ್ಯಾಂಡ್ ರೀ. ಪ್ಲೇನ್ ಆದ ತಕ್ಷಣ ಏನು ಮಾಡಿದೇವ್ರಿ, ಡ್ರಿಪ್ ಲೈನ್ ಎಳ್ದೇವಿ, 6 ಫೀಟಿಗೆ ಒಂದು ಡ್ರಿಪ್ ಲೈನ್ ಎಳ್ದೇವಿ. ಎಳ್ದು ಏನು ಮಾಡಿದೆಪ್ಪ, ಆ ಕಡೆ ಗೂಟ ಹೊಡೆದು ಕರೆಕ್ಟ್ ಕಟ್ಟಿಬಿಟ್ಟಿವು, ಯಾಕಡೆ ಸರಿದಾಡಲಾರ್ದಂಗೆ. ಅದೇ ಲೈನಿಗೆ ಏನು ಮಾಡಿದೀವಿ, ಹೆಣ್ಮಕ್ಳಿಗೆ ಹಚ್ಚಿ 4 ಹೆಣ್ಮಕ್ಳು ಊರು ಬಿಟ್ರು. ಈಗ ಅದಕ್ಕೆ ಹಂಗಂದ್ರೆ ನೀವು ಅಕಸ್ಮಾತ್ ಊರ ತಕ್ಷಣ ಭರ್ಜರಿ ಮಳೆ ಬರಲಿ ಅಥವಾ ಆದರೂ ನಿಮಗೆ ಗಿಡ ಅಥವಾ ಗಿಡದ ಬುಡ ಸಣ್ಣ ಗಿಡ ಇರ್ಬೇಕಾದ್ರೆ ಗಿಡದ ಬುಡ ಕೊಳತೋಗಂಗಿಲ್ಲ. ಅವಾಗ ನಾವೇನು ಮಾಡಿದೀವಿ ಸರ್ ಅಂದ್ರೆ ಬೋದ್ ಏರ್ಸೋ ಪದ್ಧತಿ ಮಾಡ್ಕೊಂಡೇವಿ. ಬೋದ್ ಹೆಂಗೆ ಏರಿಸ್ದೇವಪ್ಪ ಅಂದ್ರೆ ಎಡಿ ಕಟ್ತೇವಲ್ರಿ, ಎಡಿಗೆ ಸ್ವಲ್ಪ ದಾರ ಕಟ್ಟಿ ಚೀಲ ಅಥವಾ ದಾರ ಕಟ್ರಿ. ಮಣ್ಣು ಏನು ಮಾಡಿದೇವಪ್ಪ ಅಂದ್ರೆ ಅದು ತೊಗರಿ ಬದ್ವಿಗೆ ಹಿಂಗೆ ಬಡ್ಡಿಗೆ ಹೋಗಪ್ಲೆ ಮಾಡ್ರಿ, ಬಿದ್ದ ನೀರು ಒಟ್ಟು ಒಂದೇ ಟೈಮಿಗೆ ಹರ್ಕೊಂಡು ಹೋಗ್ಬೇಕು. ಒಟ್ಟ ಬುಡ ಕೊಳಿಬಾರ್ದು, ಬುಡ ಕೊಳಿಲಾರ್ದಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಹಂಗೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಎಷ್ಟು ಬೀಜ ಬಿತ್ತಿರೋ ಅಷ್ಟಕ್ಕಷ್ಟು ಗಿಡ ಕರೆಕ್ಟ್ ಬಂದವು. ಹಾಂ ಸರ್, ಆಮ್ಯಾಗ ನಾನು ಮುಂಚೆನೇ ಕೇಳಬೇಕಿತ್ತು, ಕೇಳಿಲ್ಲ. ಇಲ್ಲಿಗೆ ಕೀಟ ರೋಗ ಸಮಸ್ಯೆ ಯಾವ್ದು ಮುಂಚೆ ಇತ್ತು ಈಗಿಲ್ಲ ಅನ್ನೋದೈತಿ ಯಾವ್ದೈತಿ ಐತೆ? ಮತ್ತೆ ಹಂಗೇನಿಲ್ಲ ಸರ್, ಕೀಟ ರೋಗ ಯಾವಾಗೂ ಇದ್ದಿದೆ ಅದು ಯಾವಾಗೂ ಬಂದಿದೆ. ಈಗೂ ಬರ್ತಾವ್ರಿ? ಯಾವ ಕೀಟ ಅಥವಾ ರೋಗ ಬರ್ತಾವ ಇಲ್ಲಿ? ಇವು ನಾವು ಫ್ಲವರಿಂಗ್ ಸ್ಟೇಜ್ ಆದಾಗ ಬರ್ತದೆ ಸರ್. ನಾವು ಅದಕ್ಕೆ ಪ್ರೋಕ್ಲೇಮ, ಪ್ರೊಪೆನಫಸ್ ಪ್ಲಸ್ ಮ್ಯಾಗಿಕ್ ಯೂಸ್ ಮಾಡೋದ್ರಲ್ಲಿಂದ ನಮಗೆ ಹತೋಟಿ ಕೀಟಗಳು ಸರ್. ನೆಟೆ ರೋಗ ನಿಮ್ಗೆ ನಾವು ಜಮೀನು ನೋಡತ್ತೀವಿ ಚೆನ್ನಾಗೈತಿ, ಈಗೇನು ಬರ್ತಾ ಇಲ್ಲ ನೆಟೆ ರೋಗ ಬಂದಿತ್ತು ಸರ್. ಹೌದ್ರಿ. ನಾವು ಟ್ರೈಕೋಡರ್ಮ ಶಿಲೀಂಧ್ರನಾಶಕ ಯೂಸ್ ಮಾಡೋದ್ರಲ್ಲಿಂದ್ರಿ ಬೀಜೋಪಚಾರ ಮಾಡಿ ಏನು ಬಿತ್ತಿವಲ್ರಿ, ಅದಕ್ಕಾಗಿ ನಮ್ಗೆ ನೆಟೆ ರೋಗ ಅಂತೂ ಕಾಣಿಸಿಲ್ರಿ ಸರ್. ಈಗ ನೀವು ಒಂದು 2 ವರ್ಷದಿಂದ ಕಲ್ಲಂಗಡಿ ಬೆಳೆದೆ ಅಂದಿದ್ರಿ, ಅದು ಹೆಂಗೈತ್ರಿ ಬೆಳೆ? ಅಂದ್ರೆ ಇದು ಸುಮ್ಮನೆ ಈಗ ನಿಮ್ಮ ತೊಗರಿ ಬಗ್ಗೆ ನಾವು ಮಾತಾಡೋದು ಮುಗಿತ್ರಿ, ಗುಲ್ಬರ್ಗದಾಗ ಕಲ್ಲಂಗಡಿ ಬೆಳೆದ್ರೆ ಹೆಂಗೆ ಬರ್ತೈತಿ ಅಂತ ಒಂದು ಸಣ್ಣ ಕುತೂಹಲ ಕೇಳತ್ತೀನಿ ನಂಗೆ. ನಾವು ಇಲ್ಲಿ ಮೊದಲಿದು ತೊಗರಿ ಮುಂಚೆ 2 ವರ್ಷದ ಹಿಂಚೆ ಏನು ಮಾಡಿದ್ವಿ, ಕರೋನಾಕ್ಕಂತ ಹಿಂಚೆ ಹಿಡಿದು ಕಲ್ಲಂಗಡಿ ಮಾಡ್ತಾ ಇದ್ದೀವಿ ಇಲ್ರಿ. 1 ಎಕರೆಗೆ ಇದು ಸರಿ ಸುಮಾರು ಒಂದು 40 ಟನ್ ತನ ಬಂದು ಸರ್. 1 ಎಕರೆ 40 ಟನ್ ಬಂದದ್ರಿ. 2 ಎಕರೆದಾಗ 80 ಟನ್ ಕಲ್ಲಂಗಡಿ ಬೆಳೆದೀವ್ರಿ. ಅದು ಇದಕ್ಕ ಲಾಭದಾಯಕ ಬೆಳೆ ಅದ ರೀ. ಬಟ್ ಈ ಕರೋನಾದಾಗ ನಮ್ಗೆ ಲಾಸ್ ಮಾಡಿ ಸಲಕ್ಕೆ ನಾವು ಈಗ ಮತ್ತೆ ತೊಗರಿ ಬಂದಿವಿ. ಅಂತ ಕಪ್ಪು ಮಣ್ಣಾಗೂ ನಿಮ್ಗೆ 1 ಎಕರೆಗೆ 40 ಟನ್ ಚೆನ್ನಾಗಿ ತೆಗ್ದಿ ಸರ್. ಈಗ ಹಂಗೆ ಕಬ್ಬು ಬೆಳೆದಿರಿ, ಕಬ್ಬು ಹೆಂಗೈತ್ರಿ ಸರ್? ಕಬ್ಬು ಬಿಡ್ರಿ, ಕಪ್ಪು ಮಣ್ಣಾಗ ಬಂದೇ ಬಟ್ ಹೆಂಗೆ ಬಂದೈತಿ ಅಂತ ಚೆನ್ನಾಗಿ ಬಂದೈತಿ. ನಮಗೆ ನಮ್ಮ ಲೆಕ್ಕಲ್ಲಿ ಒಂದು 50-55 ಟನ್ ಅಂತೂ ಕೂಡ ಕೊಡ್ತೀವಿ. ನೀವು ಕಬ್ಬಿಗೂ ಡ್ರಿಪ್ ಮಾಡಿರಲ್ರಿ? ಕಬ್ಬಿಗೂ ಡ್ರಿಪ್ ಮಾಡಿರಿ, ಅದು ಚೆನ್ನಾಗೈತಿ, ತೊಂದರೆ ಇಲ್ಲ ಸರ್. ಆಮ್ಯಾಗ ಅಂತರ ಬೆಳೆ ಈ ವರ್ಷ ಹಾಕಿಲ್ಲ ನೀವು ಅಂದ್ರೆ, ಯಾಕಂದ್ರೆ ಹಿಂದಿನ ವರ್ಷ ಕಲ್ಲಂಗಡಿ ಹಾಕಿದಾಗ ಹುಲ್ ಜಾಸ್ತಿ ಇತ್ತು, ಕಳೆ ಜಾಸ್ತಿ ಇತ್ತು. ಫಸ್ಟ್ ಕಳೆ ನಿಯಂತ್ರಣ ಮಾಡ್ಕೊಂಡ್ರಿ, ಆಮ್ಯಾಗ ಬೆಳೆ ಅಂತ ಅನ್ಕೊಂಡು ಏನ್ ಹಾಕ್ಬೇಕು ಅನ್ಕೊಂಡ್ರಿ ಅಂತರ ಬೆಳೆ? ಏನಾರ ಇದು ಮಾಡಿ ಅಂತರ ಬೆಳೆ ನಾವು ಸೋಯಾ ಹಾಕ್ಬೇಕಂತ ಸೋಯಾ ಹಾಕಿ, ಯಾಕಂದ್ರೆ ಸೋಯಾ ರೇಟ್ ಬಂದೈತಿ ವರ್ಷ ಅಂತ ಪ್ರತಿ ವರ್ಷ ಹಾಕ್ತಿದ್ರಿ ಹಂಗೆ ಸರ್. ಇದನ್ನ ಈಗ ಮಾರ್ಕೆಟಿಂಗ್ ಅಂದ್ರೆ ಎಲ್ಲಿ ಮಾಡ್ತೀರಿ? ಮಾರ್ಕೆಟಿಗೆ ಎಲ್ಲಿ ಮಾಡ್ತೀರಿ? ಗುಲ್ಬರ್ಗಕ್ಕೆ ಹೋಯ್ತಿ ಸರ್. ಗುಲ್ಬರ್ಗಕ್ಕೆ ಅದು ಹೆಂಗಂದ್ರೆ ಈಗ ನೀವು ಚೀಲ ಒಯ್ದು ಸೀದಾ ಮಾರೋದ ಅಥವಾ ಹೆಂಗೆ? ಅಡತಿಗಳಿಗೆ ಹಾಕ್ತೀವಿ, ಅಡತಿಗೆ ಹಚ್ಕಿಸಿಂದ ತೊಗೊಂಡೋಗ್ಬಿಡ್ತಾರೆ ಅಷ್ಟೇ. ಹಾಂ ಸರ್, ಎಷ್ಟು ರೇಟ್ ಹೆಂಗೈತೆ ಸರ್ ಈ ವರ್ಷ? ಈ ವರ್ಷ 6,300 ಪರ್ ಕ್ವಿಂಟಲ್ ಐತ್ರಿ. ಪರ್ ಕ್ವಿಂಟಲ್ ಐತಿ. ನಮಗೊಂದು ಈ ಸಲ ಒಂದು 15 ಕ್ವಿಂಟಲ್ ಬಂತು ಅಂತ ಹೇಳಿರಿ. 15 ಕ್ವಿಂಟಲ್ ಬಂದ್ರು ಪರ್ ಎಕರೆ 15 ಕ್ವಿಂಟಲೇ ಬಂದ್ರಿ.
1 ಎಕರೆ 1 ಲಕ್ಷ ರೂಪಾಯಿ ದುಡಿಬೋದು ಅಂತೀರಿ ನೀವು? 1 ಎಕರೆದಾಗ ಒಂದು 90,000 ರೂಪಾಯಿ ತೊಗರಿ ಆಗ್ಬೋದು. ಒಂದು 10,000 ರೂಪಾಯಿ ಖರ್ಚು ಮಾಡ್ತೀವಿ ಅಷ್ಟೇ. 10,000 ರೂಪಾಯಿ ಅಷ್ಟೇ ಖರ್ಚು, ಜಾಸ್ತಿ ಏನಿಲ್ಲ, ಹೆಚ್ಚಿಗೆ ಹೆಚ್ಚಿಗೆ ಖರ್ಚು ಏನಿಲ್ಲ. ಕಲ್ಲಂಗಡಿ ಅಷ್ಟು ಖರ್ಚಿಲ್ರಿ. ಕಲ್ಲಂಗಡಿ ಎಷ್ಟು ಖರ್ಚಿಲ್ಲ. ಕಲ್ಲಂಗಡಿ ಎಷ್ಟು ಬರ್ತಿದೆ ಸರ್ ಒಂದು ಆದಾಯ? 1 ಎಕರೆಗೆ ಅದು ಖರ್ಚು ನೋಡಿ ಸರ್ ಒಂದು 60,000 ರೂಪಾಯಿ ಬರ್ತದೆ ರೀ. 60,000 ಕಲ್ಲಂಗಡಿ ರೀ. ಬಟ್ ಅದು ಒಂದು 2.5 ತನ 2.5 ತನ ನಿಮಗೆ 2.5 ಲಕ್ಷ ತನ ಗಳಿಕೆ ಅದ ಸರ್, ಇಲ್ಲ ಅಂತಿಲ್ರಿ. ಬಟ್ ಈ ಕರೋನಾದ ಸಲುವಾಗಿ ಇದು ನಮಗೆ ಗಳಿಕೆ ತಪ್ಪಿಸ್ಯದ್ರ. ಈಗ ನೀವು 10 ಎಕರೆಯಲ್ಲಿ 2 ಎಕರೆ ಅಷ್ಟೇ ತೊಗರಿ ಬೆಳೆದಿರಿ, 8 ಎಕರೆ ಕಬ್ಬು ಬೆಳೆದಿರಿ. ಈಗ ಮತ್ತೆ ತೊಗರಿ ಜಾಸ್ತಿ ಮಾಡೋ ಉದ್ದೇಶ ಏನಾರು ಐತಂದ್ರಿ? ತೊಗರಿ ಮಾಡಲ್ಲ ಸರ್, ಇಷ್ಟೇ ನಾವು ಹೆಚ್ಚಿಗೆ ಮಾಡಿ ತೊಗರಿ ಸಾಕು ನಮಗೆ ಇಷ್ಟ ಅಂತ ಅನ್ಕೊಂಡಂಗೆ. ಮತ್ತೆ ಇನ್ನು ಮುಂದೆ ಕಬ್ಬು ಹೆಂಗ್ ಬರ್ತದೆ ನೋಡ್ಕೊಂಡು 10 ಎಕರೆ ಹಾಕಿ 40 ಚೀಲ ಮಾಡೋದು, 2 ಎಕರೆ ಹಾಕಿ 40 ಚೀಲ ಮಾಡೋದು ಸರಿ ಅದ ಅಂತೇಳಿ ಈ ಟೈಪ್ ಮಾಡಿ ಸರ್. ಸರಿ ಮಾಡಿರಿ. ಇಲ್ಲಿ ಮತ್ತೆ ಯಾರು ರೈತರು ನಿಮ್ಮನ್ನು ನೋಡಿ ಈಗ ನಿಮ್ಮೂರಾಗ ಇವ್ರು ಚಂದ ಮಾಡತ್ತಾರ ಮತ್ತೆ ಹಿಂಗೆ ಮಾಡಮಂತ ಏನಾರು ಮಾಡತ್ತಾರ ರೈತರು? ನಮ್ಮ ನೋಡಿ ಅಂತಾರ ಬರೀ ಮಾಡಲಾಗ್ಯಾರ್ರಿ. ಮಾಡಲಾಗ್ಯಾರ. ನಿಮಗೆ ಬಂದಂಗೆ ಟೆಕ್ನಿಕ್ ನಮಗೆ ಬರಲ್ರಿ, ನಿಮ್ಮಂಗೆ ನಮಗೆ ಆಗಂಗಿಲ್ರಿ, ನಿಮಗೆ ಲೇಬರ್ನು ಸಿಗ್ತಾರ, ನಿಮಗೆ ಟೆಕ್ನಿಕ್ ಸಿಕ್ಕದ, ನೀವು ಮಾಡ್ತೀರಿ, ನಮಗೆ ನಿಮ್ಮಂಗೆ ಬರಲ್ರಿ ಅಂತ ರೈತರಿಗೆ ಏನು ಹೇಳ್ಬೇಕು ಅಂದ್ಕೊಂಡಿರಿ ಸರ್? ಅಂತ ರೈತರಿಗೆ ನಮ್ಮಂಗೆ ಮಾಡ್ಬೇಕು. ನೀವು ಮಾಡಿದ್ರಂದ್ರೆ ನಿಮಗೆ ನೋಡಿ ಮತ್ತೊಬ್ರು ಮಾಡ್ತಾರೆ. ಬೀಜನ ಕಮ್ಮಿ ಹತ್ತು, ಲೇಬರ್ ಕಮ್ಮಿ ಹತ್ತು, ಸ್ವಲ್ಪ ಶ್ರಮ ಮಾಡ್ಬೇಕಂತ ಹೇಳ್ತೀವಿ ಸರ್. ಈಗ ಅಕಸ್ಮಾತ್ ಯಾರು ಒಬ್ಬರು ಇಲ್ಲೇ ರೈತ ಅಲ್ರಿ, ನಿಮ್ಮೂರವ್ರಲ್ರಿ, ಇದಾಗ ಗುಲ್ಬರ್ಗದ ಬೇರೆ ಅವ್ರು ಕೂಡ ಬೇಡ ಬೀದರ್ದವರು ಎಲ್ಲ ಒಂದವರು ನಿಮಗೆ ಫೋನ್ ಮಾಡಿದ್ರೆ ಹಿಂಗೆ ಮಾಡಿದೆ ಅಂದ್ರೆ ನೀವೆಲ್ಲ ಹೇಳ್ಕೊಳಕ್ಕೆ ತಯಾರಿದ್ದೀರಲ್ರಿ? ಖಂಡಿತ ಪೂರ ಶುರು ನಾಟಿ ಮಾಡೋದಕ್ಕೆ ಹಾರ್ವೆಸ್ಟಿಂಗ್ ತನಕ ಹೇಳ್ಬಿಡ್ತೀವಿ. ಹಾರ್ವೆಸ್ಟಿಂಗ್ ತನಕ ಹೇಳ್ತೀರಿ, ತೊಂದರೆ ಇಲ್ಲ ಸರ್. ಆ್ಯಕ್ಚುಲಿ ನಾವು ಈಗ ನಿಮ್ಗೆ ಹುಡ್ಕೊ ಬಂದಿದ್ದೆ ಅದಕ್ಕೆ ಆಗಿತ್ತು ರೀ. ಅವ್ರು ನಮಗೆ ನಮ್ಮ KVK ವಿಜ್ಞಾನಿಗಳು ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು ಹೇಳಿದ್ರು, ಒಂಥರ ಒಬ್ರು ರೈತರು ಅದಾರ ರೀ. ಈಗ ನಾವೇನು ಹೇಳಿವಲ್ರಿ, ವೈಜ್ಞಾನಿಕವಾಗಿ ತೊಗರಿದ ಉತ್ತಮ ಇಳುವರಿ ತಗೊಂಡು ರೋಗ ಕೀಟನ ಹದ್ಬಸ್ತಲ್ಲಿ ಇಡೋದು ಹೆಂಗೆ ಮಾಡಬೇಕು ಅಂತ ಹೇಳಿವಲ್ರಿ, ಹಂಗೆ ಮಾಡ್ದವ್ರು ಒಬ್ರು ಅದಾರ ಅಂತ ಅಂದಿದ್ರಿ ರೀ ನಮಗೆ. ಅದಕ್ಕೆ ನಿಮ್ಮನ್ನು ಹುಡ್ಕೊ ಬಂದ್ವಿ, ನಿಮ್ಮನ್ನು ಮಾತಾಡಿಸಿದ್ವಿ. ನಮಗೆ ನೀವು ತುಂಬ ಒಳ್ಳೆ ರೀತಿಯಿಂದ ಎಲ್ಲ ಮಾಹಿತಿ ಕೊಟ್ರಿ. ಹಂಗೆ ಕೂಡ ನೀವು ಮುಂದೆ ರೈತರಿಗೆ ಕೂಡ ಎಲ್ಲ ಮಾಹಿತಿ ಕೊಡೋಕೆ ತಯಾರದೀನಿ ಅಂತಂದ್ರಿ ಸರ್. ಈಗ ನಿಮ್ಗೆ ಒಂದು ಧನ್ಯವಾದವನ್ನು ನಮ್ಮ ಶ್ರಮಜೀವಿ TV ಪರವಾಗಿ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ರೀ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ಶ್ರೀ ರೇವಣ ಸಿದ್ದಪ್ಪ ಅವರನ್ನು ಮಾತಾಡಿಸ್ತಾ ಇದ್ವಿ. ಇವರೇನಪ್ಪ ಅಂತಂದರೆ ಬಹಳ ಮುಂಚೆ ಸಾಮಾನ್ಯವಾಗಿ ಅಂದರೆ ಸಾಂಪ್ರದಾಯಿಕ ವಿಧದಲ್ಲಿ ತೊಗರಿಯನ್ನು ಬೆಳೆದವರು ಅದರಿಂದ ಯಶಸ್ಸನ್ನು ಕಾಣದೆ ಈಗ ವೈಜ್ಞಾನಿಕವಾಗಿ ವಿಜ್ಞಾನಿಗಳ ಸಲಹೆ ಮೇರೆಗೆ ತೊಗರಿಯನ್ನು ಬೆಳೆದು ಒಳ್ಳೆ ರೀತಿಯ ಇಳುವರಿಯನ್ನು ಲಾಭವನ್ನು ಕೂಡ ಕಾಣ್ತಾ ಇದ್ದಾರೆ. ತಮ್ಮ 10 ಎಕರೆ ಜಮೀನಲ್ಲಿ 2 ಎಕರೆ ತೊಗರಿ ಬೆಳೆದು ನಾನು 10 ಎಕರೆಯಲ್ಲಿ ಎಷ್ಟು ಇಳುವರಿ ಪಡಿತೀನೋ ಅಷ್ಟು ಇಳುವರಿನ 2 ಎಕರೆಯಲ್ಲಿ ಪಡಿಬೋದು ಸರ್, ನನಗೆ ಅಷ್ಟೇ ಸಾಕು ಸರ್ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಬಹಳ ಮಾಹಿತಿಯನ್ನು ಒದಗಿಸ್ತು ಅಂತ ಭಾವಿಸ್ತಾ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.